ಸರಿ, ಇದು ಸಿದ್ದರಾಮಯ್ಯ ಅವ್ರದ್ದು ಇದು ಕೊನೆ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಸರ್, ಈ ಬಗ್ಗೆ ಏನು ಹೇಳ್ತೀವಿ? ಈಗ 17ನೇ ಬಜೆಟ್ ಸೀನಿಯರ್ ಮೋಸ್ಟ್ ಲೀಡರ್ ಒಳ್ಳೆ ಬಜೆಟನ್ನು ಕೊಟ್ಟಾರ. ಎಲ್ಲ ಜಾತಿ ಎಲ್ಲ ಜನಾಂಗದವ್ರಿಗೆ ಬಡವರಿಗೆ ಹೆಚ್ಚು ಗೊತ್ತನ್ನು ಕೊಟ್ಟಾರ. ಆ ದೃಷ್ಟಿಕೋನದಲ್ಲಿ ಒಳ್ಳೆ ಬಜೆಟ್ ಇದೆ. ಆಮೇಲೆ ಎಲ್ಲರಿಗೂ 5 ನಮ್ಮ ಗ್ಯಾರಂಟೀಸ್ಗಳು ಕಂಟಿನ್ಯೂ ಆಗಬೇಕು. ಆ ರೀತಿಯೇ ಇವರು ಒಂದು ಬಜೆಟನ್ನು ಮಾಡಿ ಎಲ್ಲರಿಗೂ ನಮ್ಮ ದಾವಣಗೆರೆಗೂ 3 ಕೋಟಿ ರೂಪಾಯಿ ಕೊಟ್ಟಾರ. ಅದಕ್ಕೆ ನಾನು ದಕ್ಷಿಣಕ್ಕೆ ಅದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅಂದ್ರೆ ಹೆಚ್ಚು ನಾವು ಕೆಲಸ ಮಾಡೀವಿ, ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ಒಂದು ಅನುಕೂಲ. ಚುನಾವಣೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ತಿಳ್ಕೊಬೋದು, ಹೆಂಗಾರ ತಿಳ್ಕೊಳ್ಳಿ, ಅದಾಗೇನೆ. ಈಗ ನೋಡಪ್ಪ, 91ರಾಗ ನನಗೆ 2001-2003 ತನಕ ಆಲ್ಮೋಸ್ಟ್ ಸೌತ್ನಾಗೆ 90% ಆಫ್ ದಿ ರೋಡ್ಸ್ ಕಾಂಕ್ರೀಟ್ ಮಾಡಿಸಿದ್ರು. ಏನೋ ಆಮೇಲೆ ವಾಟ್ರ್ ಆಗಿ ಸ್ಟ್ರಾಂಗ್ ವಾಟರ್ ಡ್ರೈನು ನಾವು ಕಾಂಗ್ರೆಸ್ ಸರ್ಕಾರ ಮಾಡಿದ್ವಿ. ಅತಿ ಹಿಂದುಳಿದ ಪ್ರದೇಶಗಳಲ್ಲಿ ನೀರು ನುಗ್ತಾ ಇತ್ತು. ಇವತ್ತೆಲ್ಲ ನೀರು ನುಗ್ತತ್ತ ಇಲ್ಲ. ಈಗೇನೋ ನಮಗೆ ಬೇಕಾಗಿರೋದು ಈಗ 100 ಕೋಟಿಯಾಗ ಎಲ್ಲೆಲ್ಲಿ ಸಣ್ಣ ಪುಟ್ಟವು ಏನೇನು ಕೆಲಸ ಕಾರ್ಯಗಳಿದ್ವೋ ಅವನ್ನೆಲ್ಲ ಸರಿಪಡಿಸ್ಬೇಕು. ಆ ಒಂದು ನಿಟ್ಟಿನಾಗ ಈಗ ಮೇನ್ ಕಾಲುವೆ ಈಗ ಆಲ್ಮೋಸ್ಟ್ 60% 70% ಆಗಿದೆ. ಇನ್ನೊಂದು 30% ಐತಿ ಅಂತ ತಗೋಬೇಕು. ಅವಾಗ ಏನಾಗೈತಿ, ಊರು ಸ್ವಚ್ಛ ಆಕೈತಿ. ಎಂಥ ಮಳೆ ಹೊಡೆದ್ರೂ ನಮಗೆ ಊರಾಗ ಏನೂ ನೀರು ನುಗ್ಗಲ್ಲ. ಹಂಗೆ ವ್ಯವಸ್ಥೆ ಮಾಡ್ತೀವಿ. ಆದರೆ ಯಾವ ಅನುಮಾನ ಬೆಳ್ಕೊಬೇಡಿ. ಎಲ್ಲ ನಕ್ಕಂತಲೇ ನಾವಾಗಲಿ ಎಲ್ಲ ಸಮಾಜದವರು ಸೇರ್ಕೊಂಡೆ ಒಂದು ಒಳ್ಳೆ ಸೂಕ್ತ ಅಭ್ಯರ್ಥಿ ಬಿಡ್ತೀವಿ. ಇದು ಶಿವಪ್ಪ ಸರ್ಕಲ್ ಒಂದು ವರ್ಕ್ ಬೇಗ ಆಗ್ಬೇಕು ಅನ್ನೋದು ಸಾರ್ವಜನಿಕ ಚಾಲೂ ಮಾಡ್ಯಾರ, ಕೆಲಸ ಚಾಲೂ ಮಾಡ್ಯಾರ. ನೀನೇ ಲಾಸ್ಟ್ ಟೈಮ್ ಕೇಳಿದ ಮೇಲೆ ನಾನು ಕರ್ಸಿಬಿಟ್ಟು ಆ ಕಾಂಟ್ರಾಕ್ಟ್ರನ್ನ ಯಾವುದೋ ಗಾಂಧಿ ಸರ್ಕಲ್ ಮುಗಿಸಿ ನಾನು ಮಾಡ್ತೀನಿ ಅಂತಿದ್ದ. ಗಾಂಧಿ ಸರ್ಕಲ್ ಮುಗಿಸಿದ್ದಕ್ಕೆ ಈಗ ಹಚ್ಚಾರಂತೆ, ಕೆಲಸ ಚಾಲೂ ಮಾಡ್ಯಾರಂತೆ. ಸರ್, ಮತ್ಸ್ಯದಾರರ ಹಣ ಭಾಳ ಹಾಸ್ಪಿಟಲ್ ಒಂದು MOU ಏನಾಗಿತ್ತು, SS ಮತ್ತು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ MOU ಮಿನಿಸ್ಟರ್ ತಿಳುವಳಿಕೆ ಒಪ್ಪಂದ ಮಾಡ್ತಾರೆ. ದಿನೇಶ್ ಗುಂಡ್ರವ್ರ ಭೇಟಿಯಾಗಿ ಮಾಡ್ತಾರೆ. ಬೇತೂರು ರಸ್ತೆಯಲ್ಲಿರುವಂಥ ಆಸ್ಪತ್ರೆ ಈಗೇನು ನಾವು ಡಯಾಲಿಸಿಸ್ ಮಾಡ್ತಾಯಿದ್ದೀವಿ, ಫ್ರೀ ಡಯಾಲಿಸಿಸ್, ಅದ್ರ ಜೊತೆಗೆ ಸ್ಕೀಮ್ಸ್ಗಳು ಸರ್ಕಾರದ್ದು ಪ್ಲಸ್ ಬಾಪೂಜಿ ವಿದ್ಯಾಸಂಸ್ಥೆಯವರು ಜಾಯಿಂಟಾಗಿ ಸರ್ಕಾರಿ ಆಸ್ಪತ್ರೆ ಹೆಂಗೆ ನಡೀತಿತ್ತೋ ಹಂಗೆ ನಡೆಸಬೇಕು ಅನ್ನೋದು ಒಂದು ಅಭಿಪ್ರಾಯ. ಅದು ನಾವು ಮತ್ತು ಸರ್ಕಾರದವರು ಸೇರಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸೇರಿ ಬಾಪೂಜಿ ವಿದ್ಯಾಸಂಸ್ಥೆ ಸೇರಿ ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ವಿ. ಅದನ್ನು ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಅದನ್ನು ಪ್ರಾರಂಭ ಮಾಡ್ತೀವಿ. ಅವಾಗ ಏನಾಗತ್ತೆ, ಆ ಭಾಗದಾಗ ಅವರು ಅಲ್ಲಿಂದ ಇಲ್ಲಿ ಚಿಕ್ಕೇರಿ ಆಸ್ಪತ್ರೆಗೆ ಬರೋಕ್ಕೆ ಒಂದು 50-100 ರೂಪಾಯಿ ಖರ್ಚು ಮಾಡಬೇಕು. 100 ರೂಪಾಯಿ ಖರ್ಚು ಮಾಡೋದು ತಪ್ಪತಿ, ಅಲ್ಲೇ ಆಕೈತಿ. ಸ್ಟಾಫು ಇಲ್ಲೇ ಇವ್ರು ಕೊಡಬೇಕು. ಆಸ್ಪತ್ರೆಗೆ ಏನೇನು ಗೌರ್ಮೆಂಟ್ ಸ್ಕೀಮ್ಸ್ ಅದೋ ಅವನ್ನ ಅಡಾಪ್ಟ್ ಮಾಡಬೇಕು. ಹಂಗೆ ಮಾಡಿ ರನ್ ಮಾಡೋಣ ಅಂತ ಒಂದು ಹೊಸ ಪ್ರಪೋಸಲ್ ಇದು. ಜಾಯಿಂಟ್ ವೆಂಚರ್ನಾಗಿ ಮಾಡಬೇಕು ಅಂತ ಒಳ್ಳೆ ಪ್ರಪೋಸಲ್. ಅದನ್ನು ಒಪ್ಕೊಂಡಾರ ಆಲ್ಮೋಸ್ಟು. ಆದಷ್ಟು ಬೇಗ ಅದನ್ನು ಪ್ರಾರಂಭ ಮಾಡಿ ದಕ್ಷಿಣ ಭಾಗದ ಒಂದು ಆಸ್ಪತ್ರೆ ಚೆನ್ನಾಗಿರೋ ಒಂದು ಆಸ್ಪತ್ರೆ ಆಕತಿ. ಈಗ 400 ಬೆಡ್ ಆಸ್ಪತ್ರೆ, ಒಟ್ಟು 600 ಬೆಡ್ ಐತಿ. 400 ಬೆಡ್ ಈಗ ಸರ್ಕಾರದಿಂದ ಫಸ್ಟ್ ಪ್ರಾರಂಭ ಮಾಡೋಣ ಅಂತಂದ್ರೆ ಅದರಲ್ಲಿ ಮುಖ್ಯವಾಗಿ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದು ಗೈನಕಾಲಜಿ, ಪೀಡಿಯಾಟ್ರಿಕ್ಸು ಪ್ಲಸ್ ಯೂರಾಲಜಿ. ಯಾಕಂದರೆ ಡಯಾಲಿಸಿಸ್ನವ್ರು ಭಾಳ ಜನ ಅಂದರೆ, ಆಮೇಲೆ ನ್ಯೂರೋ ಸೈನ್ಸ್ ಇವನ್ನ ಮಾಡಿ ಸ್ಟಾರ್ಟ್ ಮಾಡೋಣ ಅಂತಂದು ಇಮಿಡಿಯೇಟಾಗಿ ಈಗೆಲ್ಲ ಡಯಾಲಿಸಿಸ್ ಮಾಡ್ತಿದ್ದಾರೆ. ಗೈನಿಕ್ಕು ಆಮೇಲೆ ಯಾಕೆಂದರೆ ಹಳೇದು ಮಾರ್ಕೆಟ್ನಾಗಿರೋದು ಏನೈತಲ್ಲ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಫುಲ್ ಐತಿ. ಅದು ಹೆರಿಗೆ ಆಸ್ಪತ್ರೆ ಐತಿಲ್ಲ, ಅದು ಮುಂಚೆ 50 ಬೆಡ್ ಇತ್ತು, ಈಗ 150 ಬೆಡ್ ಐತಿ. 150 ಬೆಡ್ನಾಗ ಆಕ್ಯುಪೆನ್ಸಿ ಪರ್ಸೆಂಟೇಜು ಆಲ್ಮೋಸ್ಟ್ 150-200% ಐತಿ. ಅದು ಫುಲ್ ಆಗ್ತಾಯಿದೆ. ಅದಕ್ಕೆ ಅವರು ಅಲ್ಲೇ ಆ ಭಾಗದಲ್ಲೇ ಇದು ಮಾಡಿ ಅಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನಾವು ಪ್ರಾರಂಭ